ಒಂದು ಕಡೆ ಒಂದು ತಿಂಗಳು ಕಳೀತಾ ಬಂತು, ಮಧ್ಯಪ್ರಾಚ್ಯ ಸಮರ ಶುರುವಾಗಿ ಮುಗಿತಾ ಇಲ್ಲ. ಮತ್ತೊಂದು ಕಡೆ ಸಿಲಿಂಡರ್ಗಳ ಅಭಾವ ಕೂಡ ಕಡಿಮೆ ಆಗ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಸಿಲಿಂಡರ್ ಅಭಾವ ವಿಪರೀತಕ್ಕೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಅದರಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆ, ಜನ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಸರ್ಕಾರದ ದ್ವಂದ್ವ, ಅಂದರೆ ಹೇಳೋದೊಂದು ಮಾಡ್ತಾ ಇರೋದೊಂದು. 70% ವಾಣಿಜ್ಯ ಸಿಲಿಂಡರ್ ಪೂರೈಕೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೊಡ್ತಾ ಇದ್ದಾರಾ ಅಂದರೆ ಇಲ್ಲ. ಏಜೆನ್ಸಿ ಅವ್ರು ಹೇಳ್ತಿರೋದು 10% ಮಾತ್ರ. ಪಬ್ಲಿಕ್ ಟಿವಿಯಲ್ಲಿ ಈ ಗ್ಯಾಸ್ ಎಮರ್ಜೆನ್ಸಿಯ ಗ್ರೌಂಡ್ ರಿಪೋರ್ಟ್, ಅಂದರೆ ಸುಮ್ಮನೆ ಭರವಸೆ ಕೊಡ್ತಾ ಇದ್ದೀರಾ ನೀವು ಅಂತ. ಕೇಂದ್ರ ಸರ್ಕಾರ ಹೇಳ್ತು 50% ಸಪ್ಲೈ ಮಾಡ್ತಾ ಇದ್ವಪ್ಪ, ಅದನ್ನು ಇನ್ನೂ 20% ಜಾಸ್ತಿ ಮಾಡಿದ್ದೀವಿ, 70% ಕೊಡ್ತೀವಿ ಅಂತ. ಆದ್ಯತೆಯ ಮೇರೆಗೆ ಹಾಸ್ಪಿಟಲ್ಗಳಿಗೆ 100% ಕೊಡ್ತಾ ಇದ್ದೀವಿ, ಹಾಸ್ಟೆಲ್ಗಳಿಗೆ 100% ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟಾಗ್ತಾ ಇದೆಯಾ ನಿಜವಾಗ್ಲೂ ಅಂತಂದರೆ ಇಲ್ಲ. 70% ವಾಣಿಜ್ಯ ಸಿಲಿಂಡರ್ ಪೂರೈಕೆ ಅಂತ ಸರ್ಕಾರ ಬರೀ ಬಾಯಿ ಮಾತು ಹೇಳ್ತಾ ಇದೆ. ಏಜೆನ್ಸಿಯವ್ರನ್ನ ಹೋಗಿ ಕೇಳಿದ್ರೆ ಇಲ್ಲ 10% ಅಂತ ಹೇಳ್ತಾ ಇರೋದು. ಹಾಗಾದರೆ ಉಳಿದ ಸಿಲಿಂಡರ್ಗಳು ಎಲ್ಲಿ? ಕೇಂದ್ರದಿಂದ ಸರಬರಾಜೇ ಆಗಿಲ್ವೋ, ಅಥವಾ ಸರಬರಾಜು ಆಗಿರೋದನ್ನ ಎಲ್ಲಾದರೂ ಮುಚ್ಚಿಡ್ತಾ ಇದ್ದೀರೋ? ಯಾರಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ. ಏನು ಬೇಕಾದ್ರೂ ನಡೀಬೋದು ಇಂಥ ಸಂದರ್ಭದಲ್ಲಿ. ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆಯಾ ಹಾಗಾದರೆ? ಅಥವಾ ಸರ್ಕಾರನೇ ಸುಳ್ಳು ಹೇಳ್ತಾ ಇದೆಯಾ? ಎರಡರಲ್ಲಿ ಏನಾದ್ರು ಒಂದಾಗಬೇಕು. ಸರ್ಕಾರ 70% ಸರಬರಾಜು ಮಾಡಿರಬೇಕು, ಇಲ್ಲ ಸರ್ಕಾರ ಸುಳ್ಳು ಹೇಳ್ತಾ ಇರಬೇಕು. ಇದೆರಡೇ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಜನಕ್ಕೆ ಮಾತ್ರ ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಹೋಟೆಲ್ನವ್ರಿಗೆ 10% ಸಿಲಿಂಡರ್ ಕೊಡಿ ಅಂತ ನಮಗೆ ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ ಇದೆ, ನಾವು ಅಷ್ಟೇ ಕೊಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಬರ್ತಾ ಇರೋದೇ 10% ಹೋಟೆಲ್ಗಳಿಗೆ, ಅದರಲ್ಲೂ ಪ್ರಭಾವಿ ಹೋಟೆಲ್ಗಳಿಗೆ ಹೊಟ್ಟೋಗ್ತಾ ಇದೆ. ಮಧ್ಯಮ ಮತ್ತು ಸಣ್ಣ ಹೋಟೆಲ್ಗಳಿಗೆ ಕೊಡ್ತಾ ಇಲ್ಲ 10%. ತುಂಬ ಹೋಟೆಲ್ಗಳಿಗೆ ಕನೆಕ್ಷನ್ ಇರಲಿಲ್ಲ, ಬರ್ತಾ ಇಲ್ಲ. ಅವರೆಲ್ಲ ಹೊರಗಡೆನೇ ಸಿಲಿಂಡರ್ ತಗೋತಾ ಇದ್ರು, ಅಂದರೆ ಖಾಸಗಿ ಅವರಿಂದ. ಹಾಗಾಗಿ ಈಗ ಮನವಿ ಪತ್ರ ಕೊಡುವ ಹೋಟೆಲ್ನವ್ರಿಗೆ ಅಷ್ಟೇ ಸಿಲಿಂಡರ್ ಕೊಡ್ತಾ ಇದ್ದಾರಂತೆ. ಪಬ್ಲಿಕ್ ಟಿವಿಗೆ ಮತ್ತಿಕೆರೆ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಒಬ್ಬರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿ. ಮೊದಲು ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ದಾಗ ಯಾವ ಸಮಸ್ಯೆಗಳು ಬೆಳಕಿಗೆ ಬರ್ತಿರಲಿಲ್ಲ. ಒನ್ಸ್ ನಿಮಗೆ ಸರಬರಾಜು ಕುಂಠಿತವಾಯಿತು ಅಥವಾ ಸ್ಟಾಪ್ ಆಯಿತು ಅಂದಾಗ ಒಂದೊಂದೇ ಸಮಸ್ಯೆಗಳು ಶುರುವಾಗ್ತಾ ಇವೆ. ಬೆಂಗಳೂರಿನಲ್ಲಿ ಈಗ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಲಭ್ಯ ಇರುತ್ತೆ. ಈಗ ಆಲ್ಮೋಸ್ಟ್ 70% ಅಷ್ಟು ಲಭ್ಯ ಇರುತ್ತೆ ಅಂತ ಹೇಳಿದ್ರು ಅನೇಕ ಹೋಟೆಲ್ ಅವರು ಸಿಲಿಂಡರ್ ಸಿಗದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏಜೆನ್ಸಿಯ ಮುಂಭಾಗ ಅಂತೂ ಒಂದ್ ಕಡೆಯಿಂದ ಗೃಹ ಬಳಕೆಯ ಸಿಲಿಂಡರ್ಗೂ ಪರದಾಟ, ಮಗದೊಂದು ಕಡೆಯಲ್ಲಿ ಈಗ ಕಮರ್ಷಿಯಲ್ ಸಿಲಿಂಡರ್ಗೂ ಕೂಡ ಪರದಾಟ ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿದೆ. ಎಸ್ಪೆಷಲಿ ಹೋಟೆಲ್ನವರು ಹೇಳ್ತಾ ಇರುವಂತಹ ಪ್ರಕಾರ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಕಂಪ್ಲೀಟ್ ಆಗಿ ಮೆನು ಕೊಡೋದಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಹೋಟೆಲ್ಗಳು ಸಾಕಷ್ಟು ದಿನಗಳ ಕಾಲ ಬಂದಿತ್ತು, ಈಗ ಸರ್ಕಾರ ಸಿಗ್ತಾ ಇದೆ. ಜೊತೆಗೆ ಸಚಿವರು ಇಲ್ಲಿನ ಕರ್ನಾಟಕದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಒಂದ್ ಕಡೆಯಿಂದ ಗೃಹ ಬಳಕೆಗೆ ಪರದಾಟ, ಇನ್ನೊಂದು ಕಡೆಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಪರದಾಟ ಅದೇ ರೀತಿ ಮುಂದುವರೆದಿದೆ. ಸೊ ಮ್ಯಾನೇಜರ್ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಇವಾಗ ಹೋಟೆಲ್ ಅವ್ರು ಹೇಳ್ತಾ ಇರೋದು ಅವರಿಗೆ ಸಿಗ್ತಾ ಇಲ್ಲ ಸಿಲಿಂಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ರೂಲ್ಸ್ ಇದೆ? ನೀವು ಲೆಟರ್ ತಗೋತಾ ಇದ್ರೆ ಯಾವ ರೀತಿ ಇದೆ? ಮೇಡಮ್, ಹೋಟೆಲ್ಗೆ 10% ಮಾಡಿದ್ದಾರೆ. ಎಜುಕೇಶನ್ ಕೇಂದ್ರದಿಂದ 70 ಅಂತ ಹೇಳಿದ್ದಾರೆ. ನಮಗೆ ಇನ್ನೂ ಅಪ್ಡೇಟ್ ಆಗಿಲ್ಲ. 10% ಅಂತ ಅಪ್ಡೇಟ್ ಆಗಿದೆ ಕಮರ್ಷಿಯಲ್ಗೆ. ಹೋಟೆಲ್ಗೆ 10%. ಅದೇನೆಂದರೆ ಕಲೆಕ್ಷನ್ ಇರೋರು ಮಾತ್ರ. ಪ್ರೆಸೆಂಟ್ ಯಾವುದೋ ಕಲೆಕ್ಷನ್ ಇದೆ ಹೋಟೆಲ್ ಪರ್ಪಸಲ್ಲಿ ಕಲೆಕ್ಷನ್ ಮಾಡಿಸ್ಕೊಂಡಿರೋರು ಮಾತ್ರ 10% ಕೊಡಬೇಕು ಅಂತಿದೆ. ಅವ್ರ ಹತ್ರ ಲೆಟರ್ ತೊಗೋಬೇಕು. ಪ್ರತಿದಿನ ಲೆಟರ್ ತೊಗೊಂಡು ಅಪ್ಡೇಟ್ ಮಾಡಿದ್ರೆ ಅವರು ಒಂದು ಲಿಸ್ಟ್ ಮಾಡಿಬಿಟ್ಟು ಇಷ್ಟು ಸಿಲಿಂಡರ್ ಕೊಡಬೇಕು ಈ ಏಜೆನ್ಸಿಗೆ ಅಂತ ಕೊಡ್ತಾರೆ. ಈಗ ಹಾಸ್ಪಿಟಲ್ಗೆ 100% ಇದೆ, ಮಾಮೂಲಿ ಹಾಸ್ಟೆಲ್ಗೆ 100% ಇದೆ. ಈ ಥರ ಮಾಡಿದ್ದಾರೆ. ಈಗ ನಿಮ್ಗೆ ಬರೇ ಹೋಟೆಲ್ ಅವ್ರಿಗೆ 10% ಅಂತ ಹೇಳ್ತಾ ಇರೋದು ಅಂದ್ರೆ ನಿಮ್ಮ ಏಜೆನ್ಸಿ ಮೂಲಕ ಹೇಳಿದ್ದ ಅಥವಾ ಯಾವ ರೀತಿ ಅದು? ಈಗ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದಿಂದ ಅಂದ್ರೆ ಒಂದು ಏಜೆನ್ಸಿ ಕಡೆಯಿಂದ ಫೀಲ್ಡ್ ಆಫೀಸರ್ಗಳು ಇರ್ತಾರೆ, ಅವ್ರ ಕಡೆಯಿಂದ ಒಂದು ಎಕ್ಸ್ಟ್ರಾ ಸೀಟ್ ಕೊಡ್ತಾರೆ. ಅವ್ರ ಲೆಟರ್ಗಳು ಅಪ್ಡೇಟ್ ಮಾಡಬೇಕು, ಕನ್ಸ್ಯೂಮರ್ ನಂಬರ್ ಅಪ್ಡೇಟ್ ಮಾಡಬೇಕು. ಅವ್ರು ನೋಡ್ತಾರೆ ಎಷ್ಟು ಪರ್ಸೆಂಟ್ ಎಷ್ಟು ಕಲೆಕ್ಷನ್ ಇದೆ ಅಂತ ನೋಡ್ತಾರೆ ಮೊದಲು. ಈಗ 2 ಸಿಲಿಂಡರ್ ಇದ್ರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರದ್ದು 10 ಸಿಲಿಂಡರ್ ಇದ್ರೆ 5 ವ್ಯವಸ್ಥೆ ಮಾಡ್ಕೊಡ್ತಾರೆ. ಅರ್ಧ % ಮಾಡ್ಕೊಡ್ತಾರೆ ಅವ್ರು ಕೊಡಬೇಕು ಅಂತ. ನಮ್ಮಲ್ಲಿರೋದು ಪ್ರೆಸೆಂಟ್ ಹೋಟೆಲ್ ಪರ್ಪಸ್ಗಳು ಕಸ್ಟಮರು ಕಮ್ಮಿ. ನಮ್ಮ ಹತ್ರ ಇರೋದು ಹಾಸ್ಟೆಲ್ ಮತ್ತು ಹಾಸ್ಪಿಟಲ್ ಕಸ್ಟಮರ್ಗಳು ಜಾಸ್ತಿ ಇದ್ದಾರೆ. ಕಮರ್ಷಿಯಲ್ ಚೌಟ್ರಿ ಕಸ್ಟಮರ್ ಇದ್ದಾರೆ. ಅವರೆಲ್ಲ 50% ಕೊಡಲೇಬೇಕು ಅವರಿಗೆಲ್ಲ. ಯಾಕೆಂದ್ರೆ ನಮ್ಗೆ ಅವ್ರು ಸೇಲ್ ಆಗಿ ಅವರಿಂದನೇ ನಮ್ಗೆ ಸೇಲ್ ಆಗ್ತಾ ಇರೋದು ಆಲ್ಮೋಸ್ಟ್. ಈಗ ಆ ಹೋಟೆಲ್ ಪರ್ಪಸ್ ಅವ್ರು ಈಗ ಕಲೆಕ್ಷನ್ ಮಾಡ್ಕೊಂಡಿಲ್ಲ, ಎಲ್ಲಿ ಬೇಕೋ ಕಮ್ಮಿ ಕೊಡ್ತಿರೋ ತಗೊಬಿಡ್ತಿದ್ರು. ಈಗ ಈ ರೂಲ್ಸ್ ಮಾಡೋದ್ರಿಂದ ಈಗ ಕಲೆಕ್ಷನ್ ಕೊಡಿ ಅಂತ ಬರ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಗಳು ಹೋಟೆಲ್ಗಳವರು.
ಆಗಿರುತ್ತಾ ಕನೆಕ್ಷನ್ಸ್? ಮೇಡಮ್ ಕಮರ್ಷಿಯಲ್ ಸಪ್ರೇಟ್ ಇರುತ್ತೆ, ಹೋಟೆಲ್ ಪರ್ಪಸ್ ಅಂತ ಇರುತ್ತೆ. GST ನಂಬರ್, ಪಾನ್ ಕಾರ್ಡ್ ನಂಬರ್ ತಗೊಂಡು ಎಂಟ್ರಿ ಮಾಡ್ತೀವಿ, ಎಂಟ್ರಿ ತಗೊಂಡು ಆಡ್ ಮಾಡ್ತೀವಿ, ಅದ್ರಲ್ಲಿ ಆಗುತ್ತೆ. ಈಗ ಲೆಟರ್ ಏನು ಕಡ್ಡಾಯನ? ಏನ್ ಲೆಟರ್ ಕೊಡ್ಬೇಕು ಅವರು? ಮೇಡಮ್ ಅವ್ರಿಗೆ ಎಷ್ಟು ಸಿಲಿಂಡರ್ ತಗೋತಿರೋ, ಎಷ್ಟು ಸಿಲಿಂಡರ್ ತಗೋತಾ ಇದ್ದೀರಾ ಅದು ಪ್ರೊವೈಡ್ ಮಾಡಿ ಅಂತ ಲೆಟರ್ ಕೊಡಬೇಕು. ಸೊ ಆ ಲೆಟರ್ ಕಡ್ಡಾಯವಾಗಿ ಇರಲೇಬೇಕು. ಹೌದು. ಇದಿಷ್ಟು ಇಲ್ಲಿನ ಮ್ಯಾನೇಜರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಾರ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ಪವಿತ್ರ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ಈಗ ಕೇಂದ್ರ ಸರ್ಕಾರ ಹೇಳಿರೋದು ಕೂಡ ಕಮರ್ಷಿಯಲ್ ಸಿಲಿಂಡರ್ 70% ಸಪ್ಲೈ ಮಾಡ್ತೀವಿ. ಆ 70% ಸಿಲಿಂಡರ್ಗಳಲ್ಲಿ ಆದ್ಯತೆಯ ಮೇರೆಗೆ ಆಸ್ಪತ್ರೆ, ಹಾಸ್ಟೆಲ್ಗೆಲ್ಲ ಕೊಟ್ಟು ಆಮೇಲೆ ಉಳಿದಿದ್ದನ್ನು ನೀವು ಹೋಟೆಲ್ಗಳಿಗೆ ಕೊಡಿ ಅಂತ ತಾನೇ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆ ಲೆಕ್ಕ ತಗೊಳಕ್ಕೆ ಹೋದರೆ 10% ಅಲ್ವಾ ಸಿಗೋದು ಅವ್ರಿಗೆ ಅಂತ? ಇಲ್ಲ, ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು 70% ಓವರ್ ಆಲ್ ಹಂಚಿಕೆಯನ್ನ ಮಾಡ್ತಾ ಇದೀವಿ, ಅದರಲ್ಲಿ ಆದ್ಯತೆಯ ಮೇರೆಗೆ ಈಗ ಇದ್ದಿರ್ಬೋದು. ಬಟ್ ಅಗೇನ್ 50% ರೈಸ್ ಮಾಡಿದ್ಮೇಲೆ ಮತ್ತೆ ಕೇಂದ್ರ ಸರ್ಕಾರ 20% ಮೊನ್ನೆ ಅಷ್ಟೇ ಅಲಾಟ್ ಮಾಡಿತ್ತು. ಸೊ ಅದರ ಪ್ರಕಾರ 70% ಇದೆ. 70% ಅಂದರೆ ಇವರಿಗೆ ಇನ್ನಷ್ಟು ಸಿಲಿಂಡರ್ ಸಿಗಬೇಕಾಗಿತ್ತು. ಆರಂಭಿಕ ಹಂತದಲ್ಲಿ ಹೇಳ್ತಾ ಇದ್ರು ಕೇವಲ 1000 ಸಿಲಿಂಡರ್ ಅಷ್ಟೇ ಅಂತ. ಬಟ್ ಈಗ ಹೋಟೆಲ್ ಅವರು ಹೇಳ್ತಾ ಇರುವಂಥದ್ದು ನಮಗೆ ಆಲ್ಮೋಸ್ಟ್ 30% ಏನಿದೆ, 20 to 30% ಆದರೂ ಈಗಿನ ಅಂದರೆ ಸರ್ಕಾರ ಹೇಳುವಂತಹ ಪ್ರಕಾರ ಸಪ್ಲೈ ಆಗಬೇಕಾಗಿತ್ತು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಬಟ್ ಈಗ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಕೇವಲ ಈಗ ಸದ್ಯದ ಮಟ್ಟಿಗೆ ಕೊಡೋಕ್ಕಾಗ್ತಾ ಇರುವಂಥದ್ದು 10% ಅಷ್ಟೇನೆ ಅಂತ. ಅದು ಕೂಡ ಕೇವಲ ಯಾರಿಗೆಲ್ಲ ಕನೆಕ್ಷನ್ ಇದೆ ಅವ್ರಿಗಷ್ಟೇ ಸಿಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅರವಿಂದ್, ಈ ಹಿಂದೆ ಎಲ್ಲ ಅವರು ಸಂಪರ್ಕವನ್ನ ಪಡೆದುಕೊಳ್ತಾ ಇರಲಿಲ್ಲ, ಪ್ರೈವೇಟ್ ಆಗಿ ಎಲ್ಲೋ ಹೋಗಿ ತಗೋತಾ ಇದ್ರು ಅಥವಾ ವಿತರಕರನ್ನ ಪರಿಚಯ ಮಾಡಿಕೊಂಡು ಅವ್ರ ಮೂಲಕ ತೆಗೆದುಕೊಳ್ತಾ ಇದ್ರು. ಬಟ್ ಈಗ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವರಿಗೆ ಏಜೆನ್ಸಿಗೆ ಹೋದಾಗ ನಿಮ್ದು ಕನೆಕ್ಷನ್ ಇತ್ತಾ, ಈ ಹಿಂದೆ ತೆಗೆದುಕೊಳ್ತಾ ಇದ್ದೀರಾ, ಈ ಬಗ್ಗೆ ಎಲ್ಲ ವಿವರವನ್ನ ಪಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರ ಹತ್ರ ಒಂದು ಲೆಟರ್ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಆಸ್ಪತ್ರೆಯವರಾಗಿರ್ಬೋದು, ಹಾಸ್ಟೆಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಪತ್ರವನ್ನು ಕೊಟ್ಟರೆ ಅವರಿಗೆ ಸಿಲಿಂಡರನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಹೋಟೆಲ್ ಅವ್ರಿಗೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಬಟ್ ಈಗ ಹೋಟೆಲ್ ಅವರು ಏನು ಆರೋಪ ಮಾಡ್ತಾ ಇರುವಂಥದ್ದು ಅಂದರೆ ಸರ್ಕಾರ ಏನು ನಮಗೆ ಭರವಸೆ ಕೊಟ್ಟಿದೆಯೋ ಅದು ನಮಗೆ ಈಡೇರ್ತಾ ಇಲ್ಲ, ನಮಗೆ ಸಫಿಷಿಯೆಂಟ್ ಆಗಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏಜೆನ್ಸಿಯ ಮೇಲೂ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಅವರು ಕೂಡ ಈ ರೀತಿಯ ಕಾಳಸಂತೆಯ ಮಾರಾಟಕ್ಕೆ ಏನಾದರೂ ಅನುವು ಮಾಡಿಕೊಡ್ತಾ ಇದ್ದಾರಾ, ಈ ರೀತಿಯ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸೊ ಟೋಟಲ್ ಆಗಿ ಇಡೀ ಬೆಂಗಳೂರಿನಾದ್ಯಂತ ಮೆನು ಕಟ್ಟೇನಿದೆ ಅದು ಹಾಗೆ ಮುಂದುವರಿತಾ ಇದೆ. ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು ಓಪನ್ ಆಗಿದೆ, ಬಟ್ ಅವ್ರಿಗಂತೂ ಸಫಿಷಿಯೆಂಟ್ ಆಗಿ ಸಿಗ್ತಾ ಇಲ್ಲ. ಪತ್ರ ಯಾರಿಗೆಲ್ಲ ಕೊಡ್ತಾರೋ ಅವ್ರಿಗಷ್ಟೇ ಸಿಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಒಂಥರ ಗೊಂದಲದ ಗೂಡಾಗ್ತಾ ಇದೆಯಪ್ಪ ಈ ವಿಚಾರ. ಹೋಟೆಲ್ನವ್ರು ಹೇಳೋದೊಂದು, ಮುನಿಯಪ್ಪನವ್ರು ಹೇಳೋದೊಂದು, ಅದು ಯಾವುದೋ ಒಂದಕ್ಕೊಂದು ತಾಳಮೇಳವೇ ಇಲ್ಲ ಅನ್ನೋ ಹಂಗಾಗಿದೆ. ಬಟ್ ಅವ್ರು ಕೇಳ್ಕೊತಾ ಇರೋದು ನಮಗೆ ಹೆಚ್ಚುವರಿ ಸಿಲಿಂಡ್ರ್ ಬಂದರೆ ಕೊಡಿ, ನಮಗೇನು ಫ್ರೀ ಕೊಡ್ತೀರಾ, ನಾವು ಪೇ ಮಾಡೇ ತೊಗೋತೀವಲ್ಲ ಕೊಡಿ ಅಂತ. ಬಟ್ ಕೊಡ್ತಾ ಇಲ್ಲ ಅನ್ನೋದು ಲೆಕ್ಕ ಸಿಗ್ತಾ ಇದೆ ಇವಾಗ.